ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸುಮಾ ಚಂದನ್, ಇವೆಂಟ್ ಪ್ಲ್ಯಾನರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ನಾವು ಫ್ಯಾಮಿಲಿ ಎಲ್ಲರೂ ಸೇರಿ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯೇ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟಿದ್ದೀವಿ. ಈ ದೇವಸ್ಥಾನದ ಹಿನ್ನೆಲೆ ಏನು, ನನಗೇನೇನು ಗೊತ್ತು ಅಷ್ಟು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಅಲ್ಲಿ ಒಂದು ಫಂಕ್ಷನ್ ಕೂಡ ನಡೆದಿದೆ. ನಮ್ಮ ಅತ್ತೆ ಇದ್ದಾರಲ್ಲ, ಅವರ ಅಕ್ಕನ ಮೊಮ್ಮಗಳದು ವರ್ಷದ ಉಟ್ಕೂರ್ಲು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ನೆಕ್ಸ್ಟು ಹಂಗೆ ಕಂಟಿನ್ಯೂ ಮುಂದೆ ನೋಡ್ಕೊಂಡು ಹೋಗಿ. ಹಾಗೆ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಬಂದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಪ್ಯೂರ್ ಕಾಟನ್ನು ತುಂಬಾ ಚೆನ್ನಾಗಿದೆ. ಬಟ್ ನಾನು ಸ್ವಲ್ಪ ಕುಳ್ಳ ಇರೋದ್ರಿಂದ ಅದು ತುಂಬ ಲಾಂಗ್ ಇದೆ. ಬಟ್ ಇವಾಗಿನ ಟ್ರೆಂಡ್ ಲಾಂಗ್ ಡ್ರೆಸ್ಸೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ವೇರ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಡ್ರೆಸ್ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು 6 ಮನೆ ಬಿಡೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ದು. ಬಟ್ ಈ ಮಕ್ಕಳು ಇರೋದ್ರಿಂದ ಅವ್ರು ಎದ್ದೇಳಲ್ಲ. ಅದಕ್ಕೋಸ್ಕರ ಒಂದು 8:45 ಆಯಿತು. ಮನೆಯಲ್ಲೆಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಅರೌಂಡ್ ನಾವು ತುಮಕೂರಿಂದ 160 ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ. ಒಂದು ದಿನದ ಪ್ರವಾಸ ಅಂತನೋ ಅಥವಾ ದೇವ್ರ ದರ್ಶನ ಮಾಡೋಕ್ಕೆ ಅಂತನಾದರೂ ದಯವಿಟ್ಟು ಹೋಗಿ ಬನ್ನಿ. ನಮ್ಮ ಕಾರಲ್ಲಿ ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಕ್ಕ, ಇವರು ನಮ್ಮ ಅತ್ತೆ ತಂಗಿ ಮತ್ತು ನನ್ನ ನಾದಿನಿ, ಇಷ್ಟು ಜನ ನಮ್ಮ ಕಾರಲ್ಲಿ ಹಿಂಗೆ ಮಾತಾಡ್ಕೊತ ಅವ್ರವರು ಏನಾನ ಇರುತ್ತಲ್ಲ ಹೇಳ್ಕೊತ ನಗಾಡ್ಕೊತ ಹೊರಟ್ವಿ. ನಾನು ಮದುವೆ ಆದಮೇಲೆ ಫಸ್ಟು ಟೈಮೇ ಹೋಗಿದ್ದಿದ್ದು. ಅಲ್ಲಿವರೆಗೂ ಈ ದೇವಸ್ಥಾನ ಎಲ್ಲಿದೆ ಏನು ಅಂತ ಅಷ್ಟಾಗಿ ನನಗೇನು ಗೊತ್ತಿರಲಿಲ್ಲ. ನಮ್ಮ ಅತ್ತೆ ಏನು ಹೇಳ್ತಾರೋ ಅದನ್ನು, ಆ ದೇವಸ್ಥಾನದ ಬಗ್ಗೆ ಏನು ಅಂತದೆಲ್ಲ ಅವರು ಏನು ಹೇಳಿದ್ರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಒಳಮಠ, ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಇದು ಒಳಮಠ. ನಾವು 10:45ಗೆ ರೀಚ್ ಆಗಿದ್ದು. ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನಾವೇನು ಮಾಡ್ತೀವೋ ಒಳ್ಳೇದು ಮಾಡಿದ್ರೆ ಅದ್ರ 1 ಡಬ್ಬಲ್ ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಅದು ಕೂಡ 1 ಡಬ್ಬಲ್ ಬರುತ್ತೆ. ಈ ಗುರು ತಿಪ್ಪೇರುದ್ರ ಸ್ವಾಮಿಯವರು 12ನೇ ಶತಮಾನದಲ್ಲಿ ಪ್ರತಿ ಊರೂರಿಗೂ ಹೋಗಿ ಕಾಯಕ ತತ್ವವನ್ನು ಪ್ರಚಾರ ಮಾಡ್ತಿದ್ರಂತೆ. ಹೀಗೆ ಎಲ್ಲ ಪ್ರಚಾರ ಮಾಡಿ ಬಂದಾಗ ಈ ಊರಿನವರು ಇಲ್ಲ, ನೀವು ಇಲ್ಲೇ ನೆಲೆಯಾಗಿ ನಿಲ್ಲಬೇಕು ಅಂತ ಹೇಳಿದಾಗ ಅವರು ಇಲ್ಲೇ ಜೀವಂತ ಸಮಾಧಿ ಆಗಿದ್ರು ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಈ ದೇವಸ್ಥಾನ ಹೊರಗಡೆ ಮಾತ್ರ ತುಂಬಾ ಬಿಸಿಲಿದೆ, ಒಳಗಡೆ ಮಾತ್ರ ತುಂಬಾ ತಂಪು, ಎಷ್ಟು ತಣ್ಣಗಿದೆ. ಹಾಗೆ ನಾವು ಈ ದೇವಸ್ಥಾನಕ್ಕೆ ಹೋದಾಗ ತೀರ್ಥದ ಕಾಯಿ ಮಾಡಿಸೋದಕ್ಕೆ ಹಾಗೆ ಕಾಯಿ ಒಡ್ಸೋದಕ್ಕೆ ಅಂತಲೇ ತೊಗೊಂಡೋಗಿರ್ತೀವಿ. ತೀರ್ಥಕಾಯಿ ಏನಕ್ಕೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ದೇವ್ರ ಮುಂದೆ ಇಟ್ಟು ಅದನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ಮನೆಯಲ್ಲಿ ಗುರುವಾರ ವಿಶೇಷವಾದ ದಿನ ತಿಪ್ಪೇರುದ್ರ ಸ್ವಾಮಿಯವ್ರಿಗೆ ಅಂತ ಹೇಳಿದ್ರೆ ಗುರುವಾರ ಅವತ್ತಿನ ದಿನ ಒಡೆದು ಮನೆಗೆಲ್ಲ ತೀರ್ಥ ಹಾಕಿ ಅದು ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು. ಇಲ್ಲಿ 18 ಕಂಬಗಳಿದೆ ದೇವಸ್ಥಾನಕ್ಕೆ. ಚಾವಣಿ ಕೂಡ ಹಳೇ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಒಂದೊಂದು ಅದ್ರ ಮೇಲೆ ಕೆತ್ತಿರೋ ದೇವರು ಕೂಡ ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕೋಕ್ಕೆ ಅಂತ ಹೊರಟ್ವಿ. ಇದು ದೇವಸ್ಥಾನದ ಹಿಂಭಾಗದಲ್ಲಿರೋದು. ಇಲ್ಲಿ ಒಂದು ಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ಒಳಗೆ ರುದ್ರಾಭಿಷೇಕ ಎಲ್ಲ ಮಾಡಿ ಮುಗಿಸಿರ್ತಾರೆ. ಇಲ್ಲಿ ಒಂದು ಏನಪ್ಪ ವಿಶೇಷತೆ ಅಂತ ಅಂದರೆ ಇಲ್ಲಿ ಒಳಗಡೆ ನೋಡಿ, ಇಲ್ಲಿ ಒಂದು ತೊಟ್ಲಿದೆ. ಈ ತೊಟ್ಲು ಮೇಲೆ ಒಂದು ಲಿಂಗು ಇಟ್ಟಿದ್ದಾರೆ. ಇದಕ್ಕೂ ಎಲ್ಲ ಪೂಜೆ ಎಲ್ಲ ಮಾಡಿರ್ತಾರೆ. ಇಲ್ಲಿ ನಮಗೇನಾದರೂ ನಾವು ಅಂದ್ಕೊಂಡಿದ್ದು ಮನಸ್ಸಲ್ಲಿ ಏನಾದರೂ ಒಂದು ಕೋರಿಕೆ ಇಟ್ಕೊಂಡು ಇದು ನೆರವೇರುತ್ತೆ ಅಂತ ಹೇಳಿ ಅಂದ್ಕೊಂಡು 3 ಸತಿ ಈ ತೊಟ್ಲನ್ನ ತೂಗಿದ್ರೆ ಅಂದ್ಕೊಂಡಿದ್ದು ಕೆಲಸ ಕಾರ್ಯ ಆಗುತ್ತೆ. ಹಾಗೆ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ದೇವರೇ ನಿನಗೆ ಬಿಲ್ಪತ್ರೆ ಹಾರ ಹಾಕಿಸ್ತೀನಿ ಅಂತ ಅಂದ್ಕೊಂಡ್ರು ಕೂಡ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಮಕ್ಕಳಾಗ್ದಲೇ ಇರೋರು, ಮದುವೆ ಆಗದಲ್ಲೇ ಇರೋರು ಅಥವಾ ಆರೋಗ್ಯ ಸಮಸ್ಯೆ ಇರೋರು ಎಷ್ಟು ಸಾವಿರಾರು ಜನ ಇಲ್ಲಿ ನಡ್ಕೊತಾರೆ. ನಾವು ಹಾಗೆ ನಮ್ಮ ಮನಸ್ಸಲ್ಲಿ ಏನೇನಿದೆ, ನಮ್ಮ ಕೋರಿಕೆ, ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿರೋರು ಅಥವಾ ಆರೋಗ್ಯ ಸಮಸ್ಯೆ ಏನೇನಿದೆ ಅದನ್ನೆಲ್ಲ ನಾವು ಕೂಡ ಏನೇನು ಕೇಳಿಕೊಂಡು 3 ಸತಿ ತೊಟ್ಲನ್ನ ತೂಗಿ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿ ಹೊರಟ್ವಿ. ಇಲ್ಲಿ ಕೂಡ ತುಲಾಭಾರ ಕೂಡ ಮಾಡ್ತಾರೆ. ಹಾಗೆ ಇಲ್ಲಿ ಪ್ರತಿ ವರ್ಷ ಕೂಡ ಇಲ್ಲಿ ತೇರು ಅಂದರೆ ರಥೋತ್ಸವ ಕೂಡ ನಡೆಯುತ್ತೆ. ಪ್ರತಿ ವರ್ಷ ಪಾಲ್ಗುಣ ಮಾಸದಲ್ಲಿ 3ರಿಂದ 8 ದಿನದವರೆಗೆ ಇಲ್ಲಿ ರಥೋತ್ಸವನ ಮಾಡ್ತಾರೆ. ಆಂಧ್ರ, ತೆಲಂಗಾಣ, ಕರ್ನಾಟಕದಿಂದ ಸಾವಿರಾರು ಜನ ಭಕ್ತರು ಈ ದೇವರಿಗೆ ನಡ್ಕೊತಾರೆ. ಹಾಗೆ ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಕೊಬ್ಬರಿ ಸುಡೋ ಒಂದು ವಿಶೇಷತೆ ಇದೆ. ನೀವು ಮನೆಯಿಂದನಾದರೂ ತಂದು ಕೊಬ್ಬರಿನ ಸುಡ್ಬೋದು ಅಥವಾ ಇಲ್ಲೇ ಅಂಗಡಿಲೂ ಕೂಡ ಸಿಗುತ್ತೆ. ಅದನ್ನು ತಂದು ಕೆಲವೊಬ್ಬರು ಇಲ್ಲಿ ಕೊಬ್ಬರಿನ ಸುಡ್ತಾರೆ. ದೇವಸ್ಥಾನದಿಂದ ಔಟ್ ಸೈಡ್ ಇರೋದು. ಇಲ್ಲಿ ಒಂದು ಕೊಬ್ಬರಿ ಸುಡೋದಕ್ಕೆ ಅಂತ ಒಂದು ಜಾಗ ಮಾಡಿದ್ದಾರೆ. ಅಲ್ಲಿ ನಾವು ಕೊಬ್ಬರಿ ಏನು ತೊಗೊಂಡೋಗಿರ್ತೀರಲ್ಲ ಅದನ್ನು ದೇವ್ರ ಮುಂದೆ ಇಟ್ಟು ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕೋರಿಕೆ ಇದ್ದರೆ ಏನಾದರೂ ಅಂದ್ಕೊಂಡು ಆ ದೇವ್ರ ಮುಂದೆ ಅದನ್ನು ಕರ್ಪೂರ ಇಟ್ಟು ಕೊಬ್ಬರಿ ಜೊತೆಗೆ ಸುಟ್ಟು
ಬಂದಾಗ ಅದರಲ್ಲಿ ಏನು ಬರುತ್ತಲ್ಲ ಭಸ್ಮನ ಒಂದು ಪೇಪರ್ಗೆ ಹಾಕೊಂಡು ತೊಗೊಂಬಂದು ಮನೇಲಿ ಇಟ್ಕೊಂಡು ಪ್ರತಿದಿನ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಏನಾದರೂ ಕೆಲಸ ಕಾರ್ಯ ಆಗಬೇಕಾದ್ರೆ ಅದನ್ನು ಹಚ್ಕೊಳೋದು, ಅಥವಾ ಆರೋಗ್ಯ ಸಮಸ್ಯೆ ಇರೋರಿಗೆ ಸ್ವಲ್ಪ ನೀರಿಗೆ ಒಂದು ಚಿಟಿಕೆ ಹಾಕಿ ಕುಡಿಸೋದ್ರಿಂದ ಅದು ಕೂಡ ಸರಿ ಹೋಗುತ್ತೆ ಅಂತಾರೆ. ಇದು ಬಂದು ದೇವಸ್ಥಾನದಿಂದ ಹೊರಗಡೆ ಇರೋದು. ವೀರಭದ್ರ ಸ್ವಾಮಿ, ಭದ್ರಕಾಳಿ ಹಾಗೂ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲೂ ಕೂಡ ಏನೇನು ತೊಗೊಂಡೋಗಿದ್ವಿ ಪೂಜೆ ಸಾಮಾನು ಇದೆಲ್ಲ ಪೂಜೆ ಮಾಡಿಸ್ಕೊಂಡ್ವಿ. ಸ್ವಲ್ಪ ಹೊತ್ತು ಇಲ್ಲೂ ಕೂಡ ಕೂತ್ವಿ, ಎಲ್ಲ ಪೂಜೆ ಎಲ್ಲ ಮುಗೀತು. ಹಾಗೆ ಅವ್ರಿಗೆಲ್ಲ ಐಟಮ್ಸ್ ಎಲ್ಲ ಇಟ್ಟು, ಪೂಜೆ ಐಟಮ್ಸ್ ಎಲ್ಲ ಇಟ್ಟು, ಇಲ್ಲಿ ಪ್ರತಿ ವರ್ಷ ಜಾತ್ರೆ ಹೇಗೆ ನಡೆಯುತ್ತೋ ಹಾಗೆ ಪ್ರತಿದಿನ ಕೂಡ ಇಲ್ಲಿ ಸಿದ್ಧಗಂಗೆ ಮಠ, ನಮ್ಮ ತುಮಕೂರು ಸಿದ್ಧಗಂಗೆ ಮಠದಲ್ಲಿ ಹೇಗೆ ದಾಸೋಹ ನಡೆಯುತ್ತೋ ಅದೇ ಥರ ಇಲ್ಲೂ ಕೂಡ ಪ್ರತಿದಿನ ದಾಸೋಹ ಇರುತ್ತೆ. ಕೈಲಾದಷ್ಟು ಈ ಥರ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಸಹಾಯ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ದಾಸೋಹಕ್ಕೆ ಬಂದ್ವಿ. ಇಲ್ಲಿ ಕಡಲೆಕಾಳು ಕೂಟು, ಅಕ್ಕಿ ಪಾಯಸ ಮತ್ತು ಅನ್ನ ಸಾಂಬಾರು, ನೀವೆಷ್ಟು ಕುಡಿತೀರೋ ಅಷ್ಟು ಕೂಡ ನೀರು ಮಜ್ಜಿಗೆ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಇವರು ನಮ್ಮ ಅತ್ತೆಯವರ ಅಕ್ಕನ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದರು ಉಟ್ಕೂರ್ಲು ತಗ್ಸೋದಕ್ಕೆ ಅಂತ. ಅವರು ಕಳಸ ಇದನ್ನೆಲ್ಲ ಜೋಡಿಸ್ಕೊಂಡ್ರು. ನಾವು ಏನು ತೊಗೊಂಡೋಗಿದ್ವಲ್ಲ ಪಾಪುಗೆ ಬಟ್ಟೆ, ಹಾಗೆ ಮಡ್ಲಕ್ಕಿ ಇದನ್ನೆಲ್ಲ ಕೊಟ್ಟು ಅವ್ರದ್ದೆಲ್ಲ ಪೂಜೆ ಅದೆಲ್ಲ ಆಗೋವರೆಗೂ ಇದ್ದು ಅವ್ರಿಗೆ ಹೇಳ್ಬಿಟ್ಟು ನಾವು ಕೂಡ ಹೊರಟ್ವಿ. ಇದು ಸ್ವಲ್ಪ ಆ ಒಳಮಠದಿಂದ ಇದು ಹೊರಮಠ 1 ಕಿಲೋಮೀಟ್ರ್ ಆಗುತ್ತೆ. ಇದು ಹೊರಮಠ ಅಂತ ಹೇಳಿ ಇಲ್ಲೇ ತಿಪ್ಪೇರುದ್ರ ಸ್ವಾಮಿಯವರು ಜೀವಂತ ಸಮಾಧಿ ಆಗಿದ್ದಾರೆ. ಅವ್ರ ಗದ್ಗೆ ಅಂತ ಹೇಳ್ತೀವಲ್ಲ ಅದು ಇಲ್ಲೇ ಇರೋದು ಹೊರಮಠದಲ್ಲಿ. ಈ ದೇವಸ್ಥಾನ ಬಂದು 1721ರಲ್ಲಿ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಅವರು ನಿರ್ಮಿಸಿದ್ದು ಅಂತ ಕೂಡ ಹೇಳ್ತಾರೆ. ಈ ದೇವಸ್ಥಾನ ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿನಲ್ಲಿ ನಿರ್ಮಿಸಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಈ ಗದ್ಗೆಲ್ಲೂ ಕೂಡ ಅಷ್ಟೇ ಒಂಥರ ಏನೋ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಹಾಗೆ ನೀವು ಏನೇ ಅಂದ್ಕೊಂಡ್ರೂ ಕೂಡ ಇಲ್ಲಿ ನೆರವೇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ಏನು ಧೂಳ್ತ ಅಂತ ಏನು ಹೇಳ್ತೀವಿ ಭಸ್ಮ, ಅದು ಕೂಡ ಇಲ್ಲಿ ಸಿಗುತ್ತೆ. ಅವ್ರು ಕೇಳಿದ್ರೆ ಕೊಡ್ತಾರೆ. ಇದು ಕೂಡ ಇಸ್ಕೊಂಡು ಮನೆಯಲ್ಲಿ ಇಟ್ಕೊ ಪೂಜೆ ಮಾಡಿದ್ರೆ ಅಥವಾ ಡೈಲಿ ಹೊರಗಡೆ ಹೋಗಬೇಕಾದ್ರೆ ನಮ್ಮ ಹಣೆಗೆ ಧರಿಸ್ಕೊಂಡು ಹೋದರೆ ಇದು ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಮೊನ್ನೆ ರೀಸೆಂಟಾಗಿ ಮಳೆ ಜಾಸ್ತಿ ಆಗಿತ್ತಲ್ಲ, ಆವಾಗ ಆ ಹಿಂದೆಗಡೆ ಕೆರೆ ಇದೆಯಲ್ಲ, ಆ ಕೆರೆ ಇದೆಲ್ಲ ನೀರೆಲ್ಲ ತುಂಬಿಟ್ಟು ದೇವಸ್ಥಾನದ ಒಳಗೆಲ್ಲ ತುಂಬಿಟ್ಟಿತ್ತು ಅಂತ ಹೇಳಿ ಅಲ್ಲಿ ಅಡ್ಡ ಗೋಡೆ ಕಟ್ಟಿದ್ದಾರೆ. ಇದು ಕೂಡ ಇದು ಫಸ್ಟ್ ಟೈಮೇ ನಾನು ಬಂದಿದ್ದು. ಫಸ್ಟ್ ಟೈಮ್ ಬಂದಾಗ ನಾನು ಇಲ್ಲಿಗೆ ಬಂದಿರಲಿಲ್ಲ, ಇನ್ನು ನೀರೆಲ್ಲ ಹಾಗೆ ಇತ್ತು. ಇದನ್ನು ಕೂಡ ಇವಾಗಲೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಅಲ್ಲಿರೋರೆಲ್ಲ ನಾನು ಸ್ವಲ್ಪ ಕೇಳಿದೆ ಏನೇನಿದು ದೇವಸ್ಥಾನದ್ದೆಲ್ಲ ಇದೇನು ಅಂತ. ಅವರು ಕೂಡ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲೂ ಕೂಡ ಅಷ್ಟೇ ನಾವೇನು ತೊಗೊಂಡೋಗಿರ್ತೀವಲ್ಲ ಕೊಬ್ಬರಿನ ಇಲ್ಲೂ ಕೂಡ ಸುಡ್ತಾರೆ. ಹಾಗೆ ಏನೇನು ಕೊಬ್ಬರಿ ಎಲ್ಲ ತೊಗೊಂಡೋಗಿದ್ವಲ್ಲ ಎಲ್ಲ ಸುಟ್ಟು ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. 2:30 ಆಗಿತ್ತು. ಇನ್ನು ನಮಗೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ವಾಣಿ ವಿಲಾಸ ಸಾಗರ ನಾನು ನೋಡಿರಲಿಲ್ಲ, ನನ್ನ ಮಗಳು ಕೂಡ ನೋಡಿರಲಿಲ್ಲ. ಸೊ ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆಂದಿವೇ ನೀವು ವಾಣಿ ವಿಲಾಸ ಸಾಗರ ಹೋಗಬೇಕಾದ್ರೆ ಫಂಡೂಸ್ ಅಂತ ಸ್ಟಾರ್ಟ್ ಆಗಿದೆ. ಹೇಗೆ ನಮ್ಮ ಫನ್ ವರ್ಡ್ ಇದೆ ಬ್ಯಾಂಗ್ಳೂರಲ್ಲಿ, ವಂಡರ್ಲಾ ಇದೆ, ಅದೇ ಥರ ಸ್ಟಾರ್ಟ್ ಆಗಿದೆ. 899 ಮತ್ತು 999 ಅಷ್ಟೇ ಟಿಕೆಟ್ಸು. ಹಾಗೆ ಇಲ್ಲಿಗೆ ಅದಕ್ಕೇನು ಹೋಗಲಿಲ್ಲ, ಆನ್ ದಿ ವೇ ಸಿಕ್ತು ಅಷ್ಟೇ. ಅದನ್ನು ನೋಡಿಕೊಂಡು ಹೊರಗಡೆಯಿಂದ ಹಾಗೆ ಬಂದ್ವಿ. ವಾಣಿ ವಿಲಾಸ ಸಾಗರ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಾಪ ಹೊರಗಡೆ ವಾಚ್ಮ್ಯಾನ್ ಕಾಯ್ತಿರ್ತಾರೆ ಗೇಟ್ನ. ಬೆಳಗ್ಗೆ 10ಇಂದ 5ವರೆಗೂ ಅಷ್ಟೇ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಸೊ ಅವರು ಪಾಪ ಒಂದು 5 ರೂಪೀಸೋ 10 ರೂಪೀಸೋ ಕೊಡಿ ಅಂತ ಕೇಳಿದ್ರು. ಅದನ್ನು ಕೊಟ್ಬಿಟ್ಟು ಬಂದ್ವಿ. ಆದಷ್ಟು ಈ ಥರ ಹೊರಗಡೆ ಎಲ್ಲ ಹೋದಾಗ ದಯವಿಟ್ಟು ಈ ಪ್ಲಾಸ್ಟಿಕ್ ಬಾಟಲ್ಸ್ನ ನೀವೇನು ತಗೊಂಡೋಗಿರ್ತೀರ ದಯವಿಟ್ಟು ಅದನ್ನು ಕುಡಿದ್ಬಿಟ್ಟು ಅಲ್ಲೇ ನೀರಲ್ಲೆಲ್ಲ ಹಾಕಿ ಗಲೀಜು ಮಾಡಿ ಬರಬೇಡಿ. ಅದನ್ನು ವಾಪಸ್ ತೊಗೊಂಬಂದು ನಿಮ್ಮ ಮನೆ ಹತ್ರನೋ ಎಲ್ಲಾದರೂ ಡಸ್ಟ್ಬಿನ್ನೋ ಏನಾದರೂ ಇದ್ದರೆ ಹಾಕಿ. ಎಷ್ಟು ಜನ ತುಂಬ ವಾಟರ್ ಬಾಟಲ್ಸ್ನೆಲ್ಲ ಅಲ್ಲಲ್ಲೇ ಬಿಸಾಕಿದ್ರು. ಹಾಗೆ ವಾಣಿ ವಿಲಾಸ ಸಾಗರ ಕನ್ಸ್ಟ್ರಕ್ಟಿವ್ ಡೀಟೇಲ್ಸು ಇದನ್ನೆಲ್ಲ ಹಾಕಿದ್ರು. ಇದನ್ನೆಲ್ಲ ನಾವು ಓದ್ಕೊಳ್ತಾ ನಿಂತಿದ್ವಿ. ಯಾಕೆ ಅಂತಂದರೆ ಒಂದು 5 ಮೆಂಬರ್ಸ್ನ ಅಷ್ಟು ಮಾತ್ರನೇ ಬಿಡ್ತಾಯಿದ್ರು ಒಳಗಡೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಏಕೆಂದರೆ ಒಬ್ಬೊಬ್ಬರನ್ನೇ ಬಿಡಬೇಕು ಅಂತ ಹೇಳಿದ್ರೆ ಅವ್ರ ID ಕಾರ್ಡ್ ಏನಾದರೂ ಕೊಟ್ಟರೆ ಮಾತ್ರ ಬಿಡ್ತಿದ್ರು. ಯಾರೋ ಸೆಲ್ಫಿ ತೊಗೊಳಕ್ಕೋಗಿ ಡ್ಯಾಮ್ ಒಳಗೆ ಬಿದ್ದು ಸತ್ತೋದ್ರು ಅಂತ ಹೇಳ್ಬಿಟ್ಟು. ಹಾಗೆ ನಾವೊಂದು 12-13 ಮೆಂಬರ್ಸ್ ಇದ್ವಲ್ಲ. ಸೊ ಅದು ಏನು 5 ಮಿನಿಟ್ಸೋ ಅಥವಾ 2-3 ಮಿನಿಟ್ಸ್ ಅಷ್ಟು ಮಾತ್ರ ಬಿಡ್ತಿದ್ರು, ಅಷ್ಟರ ಮೇಲೆ ಬಿಡಲ್ಲ ಅಂತ ಹೇಳಿದರು. ಹಾಗೆ ಮುಂದೆ ಕೂಡ ಬಿಡ್ತಿರ್ಲಿಲ್ಲ. ಅಲ್ಲಿ ಒಂದು 2-3 ಅಲ್ಲೇ ಕಾಯ್ತಾಯಿದ್ರು ವಾಚ್ಮ್ಯಾನ್. ಸೊ ನಾವು ಏನು ಫ್ಯಾಮಿಲಿ ಫೋಟೋಸು ಏನೇನು ತೊಗೋಬೇಕಿತ್ತೋ ಫೋಟೋಸು ಸಿಂಗಲ್ ಫೋಟೋಸ್ ಎಲ್ಲ ತೊಗೊಂಡ್ರು. ನಾವು ಎಲ್ಲ ತೊಗೊಂಡು ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ಆ ಕಡೆ ಎಡ್ಜ್ವರೆಗೂ ಎಲ್ಲ ಹೋಗೋಕ್ಕೆ ಬಿಡಲಿಲ್ಲ. ನಾನು ಇದನ್ನು ಸುದೀಪ್ ಅವ್ರ ಮೂವಿನಲ್ಲೇ ನೋಡಿದ್ದು. ಸಾಂಗ್ ಬರುತ್ತಲ್ಲ ಉಸಿರೇ ಉಸಿರೇ. ಬಟ್ ಅವಾಗಿಂದ ಅನ್ಕೊತಾ ಇದ್ದೆ ಒಂದು ಸತಿನಾದರೂ ಹೋಗಬೇಕು ಅಂತ ಹೇಳ್ಬಿಟ್ಟು. ಬಟ್ ತುಂಬಾ ಚೆನ್ನಾಗಿತ್ತು. ಫುಲ್ ಎಲ್ಲ ಬಿಟ್ಟಿದ್ರೆ ಇನ್ನೂ ಎಲ್ಲ ನೋಡ್ಕೊಂಬರ್ತಿದ್ವಿ ಆ ಎಡ್ಜ್ವರೆಗೂ.
ಸೊ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಕೋತಿಗಳೆಲ್ಲ ತುಂಬಾ ಇರುತ್ತೆ, ದಯವಿಟ್ಟು ಬಿಸ್ಕೆಟು ಏನಾದರೂ ತಗೊಂಡೋಗಿ. ಹಾಗೆ ಅದನ್ನೆಲ್ಲ ನೋಡಿಕೊಂಡು ಹೊರಟ್ವಿ. ಅರೌಂಡ್ 5:36 ಆಗಿತ್ತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.